ಉತ್ತರ ಬೇಕಂತ ನಮ್ಮಿಂದ ಉತ್ತರ ಬೇಕಾದ್ರೆ ಶಾಂತಿಯುತವಾಗಿ ಬಂದ್ರೆ ಬಂದ್ ಕೂತ್ಕೊಳ್ಳಿ ಅಲ್ಲಿ ಜಮೀನ್ ಕೊಡಲ್ಲ ಅನ್ನೋರು 450 ದಿವಸದಿಂದ ಕೂತವ್ರೆ. ಅವ್ರನ್ನ ಕನ್ವಿನ್ಸ್ ಮಾಡಕ್ ಇವ್ರಿಗೆ ಯಾಕೆ ಆಗ್ಲಿಲ್ಲ? ಅಲ್ಲಿ ಈಗ ಯಾರೋ ಇದ್ದವ್ರಲ್ಲ ನೆನ್ನೆಯಿಂದ ಬಿರಿಯಾನಿ ಊಟ ತುಂಡು ಇದು ಎಂತದ್ದು ಬಾಟ್ಲು ಎಲ್ಲ ಕೊಟ್ಕೊಂಡು ಕರ್ಕೊಂಬಂದು ಕೂರಿಸ್ಕೊತಾವ್ರಲ್ಲ ಈಗ ಅವರು ಅದೆಲ್ಲ ಬಿಟ್ಟು ಈ ಗುಂಡು ತುಂಡು ಎಲ್ಲ ಬಿಟ್ಟು ಬಂದು ಗೌರವಯುತವಾಗಿ ಅಲ್ಲೇ ಬರಲಿ. ನಾನು ಬರ್ತಿದ್ದೀನಲ್ಲ, ಏನ್ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಅದ್ಯಾವುದೋ ಶಾಸಕರು ಹೇಳ್ತಿದ್ರು ಅದೇನೋ ಗೋಲಿಬಾರ್ ಮಾಡ್ಸಕ್ಕೋಸ್ಕರ ಇವೆಲ್ಲ ಡ್ರಾಮಾ ಅಂತ ಹೇಳಿ. ಗೋಲಿಬಾರ್ ಮಾಡ್ಸಾರ ಅವರು, ನನ್ನ ಕೈಲಿ ಇದೆಯಾ ಗೋಲಿಬಾರ್ ಮಾಡಿಸೋದು? ಇಷ್ಟು ದಿವಸ 450 ದಿವಸದಿಂದ ಯಾವುದೇ ಇದಕ್ಕೆ ಅಶಾಂತಿ ವಾತಾವರಣ ನಿರ್ಮಾಣ ಮಾಡದೆ ನ್ಯಾಯಯುತವಾಗಿ ಬಹಳ ಅವರು ಶಾಂತಿಯಿಂದ ಪ್ರೊಟೆಸ್ಟ್ ಮಾಡ್ತಾವ್ರೆ. ಅವ್ರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಲಿ, ನನ್ನ ಹತ್ರ ಚರ್ಚೆ ಮಾಡಿದ್ರೆ ಏನಾಗುತ್ತೆ? ಅದೇನ ರೆಡ್ ಝೋನ್ ಅಂತೇನು ಹೇಳ್ಬೇಕಂತೆ. ರೆಡ್, ಯೆಲ್ಲೋ, ಗ್ರೀನು ಎಲ್ಲ ಶಿವಕುಮಾರ್ ನೋಡ್ತಾರೆ. ಅವ್ರು ಬಹಳ ಅವ್ರ ಇತಿಹಾಸ ರೆಡ್ ಬ್ಯಾಕು ಎಲ್ಲ ನೋಡ್ಕೊಂಡ್ ಬಂದಿರೋ ಇತಿಹಾಸ ಅವ್ರದ್ದು. ಆ ಕಾಂಗ್ರೆಸ್ ನಾಯಕರಲ್ಲಿ ಯಾರು ನೆನ್ನೆ ಹೇಳಿಕೆ ಕೊಟ್ಟವ್ರೆ ವಾಟ್ಸಪ್ ಮಾಡಿ ನಿಮ್ಮ ಅಕ್ಕಪಕ್ಕದ ಊರುಗಳಿಗೆ ಜನ ನೀವು ಇಲ್ಲಿ ಬಂದು ಇದಕ್ಕೆ ನೀವು ಸಪೋರ್ಟ್ ಕೊಟ್ರೆ ನಿಮ್ಮ ಜಮೀನುಗಳಿಗೆ ಅಲ್ಲಿ ಮುಂದಕ್ಕೆ ಒಳ್ಳೆ ರೇಟ್ ಬರ್ತದೆ. ಈ ಡ್ರಾಮಾ ಆಡ್ಕೊಂಡು ನನ್ನ ವಿರುದ್ಧ ಹೋರಾಟ ಮಾಡ್ತಾರ? ನೋಡೋಣ ಬನ್ನಿ. ಸರ್, ನಿನ್ನೆಯಿಂದ ಹೋರಾಟ ಶುರುವಾಗಿದೆ. ಒಂದಿಷ್ಟು ಜನರಿಗೆ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ, ಅಲ್ಲಿಗೆ ಪರವಾಗಿರೋ ಭೂಮಿ ಕೊಡ್ತೀವಿ ಅನ್ನುವಂಥ. ಈಗ ಅಲ್ಲಿ ನೆನ್ನೆಯಿಂದ ಶುರು ಮಾಡವ್ರೆ. ಇವರು ಶಿವಕುಮಾರ್ ಶುರು ಮಾಡಿದ್ದು ಯಾವಾಗ ಯೋಜನೆ ತರಬೇಕು ಅಂತ ಹೇಳಿ 2025 ಮಾರ್ಚ್ ಇಂದ ಶುರು ಮಾಡ್ಕೊಂಡವ್ರು, ಫೆಬ್ರವರಿಯಿಂದ. ಅದೇ ಅಂತದ್ದು ರಾಮನಗರ ಜಿಲ್ಲೆ ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ಕೊಂಡು ಏನೋ ಹೆಸರು ಬದಲಾವಣೆ ಮಾಡ್ಕೊಂಡು ನೀವ್ಯಾರು ಭೂಮಿ ಮಾರಾಟ ಮಾಡಬೇಡಿ, ನಿಮಗೆ ಎಲ್ಲ ಅದೆಂಥದ್ದು ದೊಡ್ಡ ಮಟ್ಟದ ಅಡಿ ಲೆಕ್ಕದಲ್ಲಿ ನಿಮಗೆ ದುಡ್ಡು ಸಿಗ್ತದೆ. ಅಡಿ ಲೆಕ್ಕದಲ್ಲಿ ರೈತರಿಗೆ ಸಿಗಲ್ಲ, ಅಡಿ ಲೆಕ್ಕದಲ್ಲಿ ಇವ್ರಿಗೆ ಸಿಗ್ತದೆ. ಇವ್ರಿಗೂ ಮಾಡ್ಕೊಂಡ್ ಬಂದಿರೋದು ನೋಡಿಲ್ವಾ? ಹಲವಾರು ನಂದದು ಎಂಥದ್ದು ನನ್ನ ಮಗಂದದು ಎಂಥದ್ದು ಬೋರ್ಡ್ ಹಾಕೊಂಡಿದ್ದೀರಿ. ನನ್ನ ಮಗ ನಿಮ್ಮ ಥರ ಕಂಡದ ಭೂಮಿಗಳನ್ನ ಲಪಟಾಯಿಸ್ಕೊಂಡು ಯಾರನ್ನ ಕಿಡ್ನಾಪ್ ಮಾಡಿಸ್ಕೊಂಡು ಏನೇನು ಜಮೀನುಗಳು ತಗೊಂಡಿದ್ರೆ ಆ ಕೆಲಸ ಮಾಡಿಲ್ಲ. ಗೌರವಯುತ ಬದುಕ್ತಾ ಇದ್ದೇವೆ. ಈ ಚಿಲ್ಲರೆ ಕೆಲಸ ಬಿಡಿ. ಮುಖ್ಯಮಂತ್ರಿ ಬೆಂಬಲಿಗರಿಗೆ ಈ ಚಿಲ್ಲರೆ ವ್ಯವಹಾರ ಇದೆಯಲ್ಲ, ಇದು ಬಿಟ್ಟು ನ್ಯಾಯಯುತವಾಗಿ ಹೋರಾಟ ಮಾಡಿ. ಪೋಸ್ಟ್ ನೆಟ್ಟ ತಕ್ಷಣ ಮರ್ಯಾದೆ ಹೋಗ್ಬಿಡ್ತದ? ಇನ್ನೂ ಅದು ಎಷ್ಟು ಬೇಕೋ ಹಂಚ್ಕೊಳ್ಳಿ. ಪೋಸ್ಟ್ ಹಿಡ್ಕೊಂಡಿರೋ ತೋಟದಲ್ಲಿ ಬದನೆಕಾಯಿ ಮಾರ್ತಿದ್ದಾರೆ. ಹೌದಪ್ಪ, ನಾನು ಬದನೆಕಾಯಿನೂ ಬೆಳೆದಿದ್ದೀನಿ, ಟೊಮೊಟೊನೂ ಬೆಳೆದಿದ್ದೀನಿ, ಬದನೆಕಾಯಿನೂ ಬೆಳೆದಿದ್ದೀನಿ. ನಡೀರಿ. ಅವ್ರ ಪಾಪ ಎಲ್ಲ ಇದು ಮಾಡ್ಕೊಂಡ್ ತಂದವ್ರೆ, ದೇವಲೋಕದಿಂದ ದುಡ್ಡು ತಂದವ್ರೆ. ಸರ್, 2 ಬಾರಿ ಸಿಎಂ ಆದವರು, ಕೆಂಪೇಗೌಡ ಜಯಂತಿ ಇದೆ, ಇಂಥದ್ದೊಂದು ಸಂದರ್ಭದಲ್ಲಿ ಬಿಡ್ದಿಗೆ ಬರಕ್ಕಾಗತ್ತಾ ಅನ್ನುವಂಥದ್ದು. ನೋಡ್ರಿ, ನಾನು ಯಾವಾಗ ಬರೆದಿರೋ ಪತ್ರಿಕೆ 2 ಬಾರಿ ನೀವು ಇಂಡಿವಿಜುವಲ್ ಯಾಕ್ರಿ ಕೇಳ್ತೀರಿ? ಆಮೇಲೆ ನೀವು ನಿಮ್ಮ ಸ್ಟೋರಿಗೋಸ್ಕರ ನನ್ನ ಯಾತಕ್ಕೆ ಈ ತರ ಹೇಳ್ತೀರಿ? ನಾನು ಮಾಡ್ತಾ ಇರೋದು ರೈತರ ಒಂದು ಹೋರಾಟ ಏನಿದೆ, ರೈತರು ನನಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವ್ರ ಪರವಾಗಿದ್ದೀನಿ. ಸುಮ್ಮನೆ ಅದೊಂದು ದೊಡ್ಡದು ವಿಷಯ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕೋ ನೀವು ಮಾಡ್ಕೊತೀರಿ. ನಾವ್ ಏನ್ ಹೇಳಿದ್ರು ಸತ್ಯ ಹೇಳಿ ನಾನು ಕೆಂಪೇಗೌಡ ಜಯಂತಿ ಸಾಯಂಕಾಲ ಅಟೆಂಡ್ ಮಾಡ್ತೀನಿ. ನಿಮ್ ಮುಖ್ಯಮಂತ್ರಿ ಪಾಪ ಬಿಸಿ ಅವರೇ ಸಸಿ ನೆಡ ಕಾರ್ಯಕ್ರಮದಲ್ಲಿ. ಇಲ್ಲಿ ಸಸಿ ನೆಡಕ್ ಹೊರಟವ್ರೆ, ಅಲ್ಲಿ 10 ಲಕ್ಷ 8 ಲಕ್ಷ ಸಸ್ಯ ಕಟ್ ಮಾಡಕ್ ಹೊರಟವ್ರೆ. ಅಷ್ಟೇ ವ್ಯತ್ಯಾಸ.